ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೃಷ್ಣಮೂರ್ತಿ ಡಿ ಸಿ ಅಂತ ಹೇಳ್ಬಿಟ್ಟು. ಸ್ವಾಗತ ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ಕಂಟೆಂಟ್ ಬಂದು ಬೆನಿಫಿಟ್ ಆಫ್ ಇನ್ವೆಸ್ಟ್ಮೆಂಟ್. ನಿಮ್ಮ ಹಣ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ದಾದ್ರೆ ಅದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ, ಅಥವಾ ನಿಮ್ಮ ಹಣಕ್ಕೆ ಇನ್ಫ್ಲೇಷನ್ಸ್ ತಾಗದೇ ಇರೋ ಹಾಗೆ ನೋಡ್ಕೊಳ್ಳೋದ್ರ ಬಗ್ಗೆನೂ ಕೂಡ ನಾನು ಇವತ್ತು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ತನಕ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ನನ್ನ ಇವತ್ತಿನ ಕಂಟೆಂಟ್ ಬಗ್ಗೆ ನಾನು ಮಾತಾಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಬೆನಿಫಿಟ್ ಆಫ್ ಇನ್ವೆಸ್ಟ್ಮೆಂಟ್. ಸೊ ನೀವು ನೋಡ್ತಾ ಇರ್ಬೋದು, ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ದು ಹೇಗೆ ಹೋಗ್ತಾ ಇದೆ ಅಂದ್ರೆ ಕೆಳಗಡೆಯಿಂದ ಮೇಲೆ ಗ್ರೋ ಆಗ್ತಾ ಇದೆ. ಸೊ ಅದೇ ತರ ನಿಮ್ಮ ಇನ್ವೆಸ್ಟ್ಮೆಂಟ್ ನೀವು ಯಾವ್ದ್ರಲ್ಲಿ ಹೂಡಿಕೆ ಮಾಡಿದ್ದೀರಾ, ಎಲ್ಲಿ ಮಾಡಿದ್ದೀರಾ, ಅದು ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಗೊತ್ತಿದ್ದು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಡೆಫಿನೆಟ್ ಆಗಿ ನಿಮ್ಮ ಹಣ ಗ್ರೋ ಆಗ್ತಾನೆ ಇರುತ್ತೆ. ಸೊ ಮೊದಲನೇ ಪಾಯಿಂಟ್ ನೋಡೋಣ, ವೆಲ್ತ್ ಗ್ರೋ. ಇನ್ವೆಸ್ಟಿಂಗ್ ಅಲೋಸ್ ಯುವರ್ ಮನಿ ಟು ಗ್ರೋ ಓವರ್ ಟೈಮ್. ಸೊ ನೀವೇನೆಲ್ಲ ಅರ್ನ್ ಮಾಡ್ತಾ ಇದ್ದೀರಾ ನಿಮ್ಮ ಹಣನ ಸ್ವಲ್ಪ ಸ್ವಲ್ಪ ಅಂದ್ರೆ 15-25% ಅಥವಾ 30%, ಅಂದ್ರೆ 15-30% ಅಷ್ಟು ಹಣ ನಿಮ್ಮ ಹಣ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಐದರ್ ಇಟ್ ಈಸ್ ಮ್ಯೂಚುವಲ್ ಫಂಡ್ ಆರ್ ಇನ್ ದ ಸ್ಟಾಕ್ ಅಥವಾ PPF ಅಥವಾ ನಿಮಗೆ ಗೊತ್ತಿರುವಂತಹ ಇನ್ವೆಸ್ಟ್ಮೆಂಟ್ ಅಲ್ಲಿ ನೀವು ಹೂಡಿಕೆ ಮಾಡಿದ್ದಾದ್ರೆ ನಿಮ್ಮ ಹಣ ನಿಮಗೆ ಹೆಚ್ಚು ಆಗುವಂಥದ್ದನ್ನು ತಂದ್ಕೊಡುತ್ತೆ, ಗ್ರೋ ಆಗ್ತಾ ಇರುತ್ತೆ, ಅದರಿಂದ ನಿಮಗೆ ಬೆನಿಫಿಟ್ ಜಾಸ್ತಿ ಬರ್ತಾ ಇರುತ್ತೆ. ಸೊ ಹಾಗಾಗಿ ನೀವು ಅರ್ನ್ ಮಾಡಿದಂತ ಆದಾಯದಲ್ಲಿ 15-30% ಅಷ್ಟನ್ನ ಹಣ ಉಳಿತಾಯಕ್ಕೆ ಅಂತಾನೆ ತೆಗ್ದಿಡಿ, ಇನ್ವೆಸ್ಟ್ಮೆಂಟ್ಗೆ ಅಂತಾನೆ ತೆಗ್ದಿಡಿ. ಸೊ ಎರಡನೇದು ಇನ್ಫ್ಲೇಷನ್ ಪ್ರೊಟೆಕ್ಷನ್. ಒಂದು ವೇಳೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಆದ್ರೆ ಅದರಿಂದ ನೀವು ಹೆಚ್ಚು ಪ್ರಾಫಿಟ್ ಪಡ್ಕೊಳ್ತಿದ್ದೀರ ಅನ್ನೋದಾದ್ರೆ ನಿಮಗೆ ಇನ್ಫ್ಲೇಷನ್ ಅನ್ನೋದು ಪ್ರೊಟೆಕ್ಟ್ ಮಾಡುತ್ತೆ. ಹೇಗೆ ಅಂತೀರಾ, ಒಂದ್ ವೇಳೆ ನಿಮ್ಮ ಹತ್ರ 1 ಲಕ್ಷ ರೂಪಾಯಿ ಹಣ ಇದೆ ಅಂತ ಇಟ್ಕೊಳ್ಳಿ. ಆ 1 ಲಕ್ಷ ರೂಪಾಯಿ ಹಣ ನೀವು ಗಾಡ್ರೇಜ್ ಅಲ್ಲಿ ಲಾಕ್ ಮಾಡಿ ಸೇಫ್ ಆಗಿ ಇಟ್ರೆ ಹಣ 1 ಲಕ್ಷ ರೂಪಾಯಿ ಅಷ್ಟೇ ಇರುತ್ತೆ, ನೀವು ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಅಂದ್ರೆ. ಒಂದ್ ವೇಳೆ ಹಣ 1 ಲಕ್ಷ ರೂಪಾಯಿನ ನೀವು 1 ವರ್ಷಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಐದರ್ ಇಟ್ ಈಸ್ SIP ಆಗಿರ್ಬೋದು ಅಥವಾ ನಿಮ್ಮ PPF ಆಗಿರ್ಬೋದು ಅಥವಾ ಸ್ಟಾಕ್ ಆಗಿರ್ಬೋದು, ಕಡಿಮೆ ಅಂದ್ರೂ ನಿಮಗೆ 5-7% ವರೆಗೆ, ಅಥವಾ ನೀವು ಯಾವುದಕ್ಕೂ ಹಾಕಿಲ್ಲ ಫಿಕ್ಸ್ ಡೆಪಾಸಿಟ್ ಇಟ್ಟಿದ್ರಿ ಅಂದ್ರೂ ಕೂಡ ನಿಮಗೆ ಮಿನಿಮಮ್ 6% ಇಂಟ್ರೆಸ್ಟ್ ಸಿಗುತ್ತೆ. ಅಂದ್ರೆ 1 ಲಕ್ಷ ರೂಪಾಯಿಗೆ ನಿಮಗೆ ಹತ್ತತ್ರ 6,000 ರೂಪಾಯಿ ಹಣ ಸಿಗುತ್ತೆ ಅಡಿಷನಲ್ ಆಗಿ. ಒಂದ್ ವೇಳೆ ನೀವು ಗಾಡ್ರೇಜ್ ಅಲ್ಲಿ ಹಣ ಇಟ್ಟಿದ್ರೆ ಖಂಡಿತವಾಗಿ ನಿಮಗೆ 1 ರೂಪಾಯಿನೂ ಸಿಗಲ್ಲ. ಸೊ ಇವತ್ತು ನಿಮ್ಮ ಹತ್ರ 1 ಲಕ್ಷ ರೂಪಾಯಿ ಇದೆ, ಇನ್ನು ಮುಂದಿನ 1 ವರ್ಷಕ್ಕೆ 1,06,000 ರೂಪಾಯಿ ಆಗುತ್ತೆ. ಒಂದ್ ವೇಳೆ ನೀವು FD ಇಟ್ಟಿದ್ರೆ, ಯಾವ್ದು ಇಟ್ಟಿಲ್ಲ ಅಂತಂದ್ರೆ ಬರೀ 1 ಲಕ್ಷ ರೂಪಾಯಿ ಮಾತ್ರ ಇರುತ್ತೆ. ಸೊ ಒಂದ್ ವೇಳೆ ನೀವು ಆಪಲ್ ಇವತ್ತು ತಗೊಳಕ್ ಹೋದ್ರೆ 200 ರೂಪಾಯಿ ಕೆಜಿ ಇರುತ್ತೆ, ನೀವು 1 ವರ್ಷ ಬಿಟ್ಟು ತಗೊಳಕ್ ಹೋದ್ರೆ ಆಪಲ್ ರೇಟು 250 ರೂಪಾಯಿ ಕೆಜಿ ಆಗಿರುತ್ತೆ. ಸೊ ಅವಾಗ ನಿಮಗೆ ನಿಮ್ಮ ಹತ್ರ ಹಣ 200 ರೂಪಾಯಿ ಇದ್ದು ನೀವು 1 ಕೆಜಿ ಈಗ ತಗೊಳ್ಬಹುದು. ಅದೇ 1 ವರ್ಷ ಬಿಟ್ಟಾದ್ರೆ 250 ರೂಪಾಯಿ ಕೆಜಿ ಇರುತ್ತೆ. ಬಟ್ ನೀವು ಅವಾಗ ತಗೊಳಕ್ಕಾಗೋದು ಬರೀ 750 ಗ್ರಾಮು ಅಥವಾ 650 ಗ್ರಾಮ್ ಮಾತ್ರ ನೀವು ತಗೊಳಕ್ಕಾಗುತ್ತೆ. ಸೊ ಹಾಗಾಗಿ ನಿಮ್ಮ ಹಣನ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ಮಾಹಿತಿ ಗೊತ್ತಿಲ್ಲ ಅಂದ್ರೆ ಮಾಹಿತಿ ತಿಳ್ಕೊಳ್ಳಿ, ನೀವು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ ಹೇಳಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ಯಾಕಂತ ಹೇಳಿದ್ರೆ ನಿಮ್ಮ ಹಣ ಗ್ರೋ ಆಗ್ಲಿಲ್ಲ ಅಂತ ಹೇಳಿದ್ರೆ ನೀವು ಇನ್ಫ್ಲೇಷನ್ ಅಲ್ಲಿ ನಿಮ್ಮ ಹಣನ ಕಳ್ಕೊಳ್ತಾ ಹೋಗ್ತೀರಾ. ಸೊ ಹಾಗಾಗಿ ನಿಮ್ಮ ಹಣ ಪ್ರೊಟೆಕ್ಟ್ ಆಗ್ಬೇಕು, ನೀವು ಪ್ರಾಫಿಟ್ ಹೆಚ್ಚಿಗೆ ಗಳಿಸ್ಬೇಕು ಅಂತಂದ್ರೆ ನೀವು ಇನ್ವೆಸ್ಟ್ಮೆಂಟ್ ಮಾಡೋದು ಕಂಪಲ್ಸರಿ. ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು. ಎಷ್ಟು ಪರ್ಸೆಂಟ್? ಮಿನಿಮಮ್ 15-30% ಅಷ್ಟು ಹಣನ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಪ್ಯಾಸಿವ್ ಇನ್ಕಮ್. Certain investment like dividend paying stocks or real estate can generate regular income without requiring direct involvement. ಉದಾಹರಣೆಗೆ ರಿಯಲ್ ಎಸ್ಟೇಟ್ ಅಂತ ತಗೊಳ್ಳೋಣ. ನೀವು ನಿಮ್ಮ ಹತ್ರ ಒಂದು ಬಲ್ಕ್ ಹಣ ಇತ್ತು, ಒಂದು 50 ಲಕ್ಷನೋ ಒಂದು 70 ಲಕ್ಷನೋ, ನೀವು ಒಂದು ಸೈಟ್ಗೋ ಅಥವಾ ಒಂದು ಮನೆಗೋ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಯಾವುದೇ ತರಹದ ಇಂಟರಾಕ್ಷನ್ ಇಲ್ದೇನೆ ನೀವು ಮನೇಲಿ ಕೂತಿದ್ರು ನಿಮಗೆ ಬಾಡಿಗೆ ಬರುತ್ತೆ, ಅಥವಾ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಕಳೆದ ವರ್ಷ ನಿಮಗೆ 70 ಲಕ್ಷ ಇರುತ್ತೆ ಅಂತ ಅನ್ಕೊಳ್ಳಿ. ಇವತ್ತಿನ ವ್ಯಾಲ್ಯೂ ಅಂದ್ರೆ ಈ ವರ್ಷಕ್ಕೆ ನೀವು ಕಂಪ್ಯಾರಿಸನ್ ಮಾಡಿದ್ರೆ ಇಟ್ ಗ್ರೋಸ್ ಮೋರ್ ದೆನ್ 10 lakhs ಅಥವಾ 5 lakhs. ಮಿನಿಮಮ್ ಒಂದು 10 ಲಕ್ಷದಿಂದ 15 ಲಕ್ಷದವರೆಗೆ ನಿಮ್ಮ ಮನೆ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ, ಅಥವಾ ನೀವು ಸೈಟಿಗೆ ಹಾಕಿದ್ರೆ ಸೈಟಿನ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನೀವು
ಯಾವುದೇ ತರಹ ಇನ್ವಾಲ್ವ್ಮೆಂಟ್ ಇಲ್ದೇನೆ ನಿಮ್ಮ ಹಣ ನಿಮಗೋಸ್ಕರ ಅರ್ನ್ ಮಾಡ್ತಾ ಇರುತ್ತೆ. ಇದು ಒಂದು ಎಕ್ಸಾಂಪಲ್ ನಿಮಗೆ ಹೇಳಿದ್ರೆ ರಿಯಲ್ ಎಸ್ಟೇಟ್. ಅದೇ ತರ ಸ್ಟಾಕ್ ಕೂಡ ಅಷ್ಟೇ. ನೀವು ಸ್ಟಾಕ್ ಅಲ್ಲಿ ಒಂದ್ ವೇಳೆ ಇನ್ವೆಸ್ಟ್ಮೆಂಟ್ ಮಾಡಿದ್ದು ನಿಮ್ಮ ಸ್ಟಾಕ್ ವ್ಯಾಲ್ಯೂ ಇನ್ಕ್ರೀಸ್ ಆದಾಗ ಏನಾಗುತ್ತೆ, ನೀವು ಇನ್ವಾಲ್ವ್ಮೆಂಟ್ ಇಲ್ದೇನೆ ನಿಮ್ಮ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಏನಿರುತ್ತೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ನೀವು ಅರ್ನ್ ಮಾಡಿರೋ ಹಣದಲ್ಲಿ ಮಿನಿಮಮ್ 15ರಿಂದ 30% ನಾನು ಪ್ರತಿ ಬಾರಿ ಹೇಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಇದು ಕಡ್ಡಾಯವಾಗಿ ಮಾಡುವಂತಹ ನಿಮ್ಮ ಒಳಿತಿಗಾಗಿ ಅಥವಾ ನಿಮ್ಮ ಹಣ ಬೆಳೆಯೋದಕ್ಕಾಗಿ ನಾ ಈ ಒಂದು 15 to 30% ಅಂತ ಹೇಳ್ತಾ ಇದ್ದೀನಿ. ಒಂದ್ ವೇಳೆ ನಿಮಗೆ ಅವಶ್ಯಕತೆ, ನನಗೆ ಖರ್ಚಿನ ಅವಶ್ಯಕತೆ ತುಂಬಾ ಕಡಿಮೆ ಇದೆ, ನನಗೆ ಉಳಿತಾಯ ಜಾಸ್ತಿ ಆಗ್ತಿದೆ ಅಂದ್ರೆ ಅಪ್ ಟು 50% ಅಥವಾ 70% ಆಫ್ ಯುವರ್ ಇನ್ಕಮ್ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಮುಂದೆ ಹೋಗಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನೆಕ್ಸ್ಟ್, ಡೈವರ್ಸಿಫಿಕೇಶನ್. ನಿಮ್ಮ ಹಣ ಒಂದ್ ವೇಳೆ ನಿಮ್ಮ ಹತ್ರ ಬಲ್ಕ್ ಅಲ್ಲಿ ಇದ್ರೆ ಒಂದೇ ಕಡೆ ಇನ್ವೆಸ್ಟ್ಮೆಂಟ್ ಮಾಡಬೇಡಿ, ಅದನ್ನ ಸ್ಪ್ಲಿಟ್ ಮಾಡಿ, ಡಿಫರೆಂಟ್ ಕಾಂಪೊನೆಂಟ್ ಅಲ್ಲಿ ಸ್ಪ್ಲಿಟ್ ಮಾಡಿ. ಯಾಕಂತ ಹೇಳಿದ್ರೆ ಉದಾಹರಣೆ ನಾನು ಜಸ್ಟ್ ಒಂದು ಹೇಳ್ತೀನಿ. ಒಂದು ಸ್ಟಾಕ್ ಅಲ್ಲಿ ಯಾವ್ದೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರ ಬಲ್ಕ್ ಅಮೌಂಟ್ ಅಂತ ಅನ್ಕೊಳ್ಳಿ, ನೀವು ಬೇರೆ ಯಾವ್ದಕ್ಕೂ ಸ್ಪ್ಲಿಟ್ ಮಾಡಿಲ್ಲ ಅಂತ ಅನ್ಕೊಳ್ಳೋಣ. ಸಡನ್ ಆಗಿ ನಿಮ್ಮ ಸ್ಟಾಕ್ ಡಿಕ್ರೀಸ್ ಅಂದ್ರೆ ಕೆಳಗಡೆ ಹೋಯ್ತು ಅಥವಾ ಲಾಸ್ ಆಯ್ತು ಅಂತ ಹೇಳಿದ್ರೆ ಒಂದೇ ಶಾರ್ಟ್ ಅಲ್ಲಿ ನಿಮ್ಮ ಬಲ್ಕ್ ಅಮೌಂಟ್ ಎಲ್ಲ ಲಾಸ್ ಆಗತ್ತೆ. ಸೊ ಹಾಗಾಗಿ ನಿಮ್ಮ ಹಣ ಮಲ್ಟಿಪಲ್ ಡೈವರ್ಸಿಫಿಕೇಶನ್ ಅಂದ್ರೆ ಮಲ್ಟಿಪಲ್ ಸ್ಟಾಕ್ ಆಗಿರ್ಬೋದು ಅಥವಾ ಮಲ್ಟಿಪಲ್ ಕಾಂಪೊನೆಂಟ್ ಆಗಿರ್ಬೋದು, ಮಲ್ಟಿಪಲ್ ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು. ಸೊ ಈ ತರದ ಕಾಂಪೊನೆಂಟ್ ನೀವು ಮಲ್ಟಿಪಲ್ ಅಂದ್ರೆ ಸ್ಪ್ಲಿಟ್ ಮಾಡಿದಾಗ ಏನಾಗುತ್ತೆ, ಒಂದರಲ್ಲಿ ಲಾಸ್ ಆದ್ರೆ ಇನ್ನೊಂದರಲ್ಲಿ ನಿಮಗೆ ಆದಾಯ ಹೆಚ್ಚೆಚ್ಚು ಬರುತ್ತೆ. ಸೊ ಹಾಗಾಗಿ ನಿಮ್ಮ ಹಣ ನೀವು ಪ್ರೊಟೆಕ್ಟ್ ಮಾಡಬೇಕು, ಜೊತೆಗೆ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನೀವು ಹೆಚ್ಚು ಗಳಿಸ್ತೀರಾ ಅನ್ನೋದನ್ನ ತಿಳ್ಕೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋಗಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಗೋಲ್ಸ್. Investing can be help you to achieve long-term goals such as retirement, buying an house, funding and education. So long-term financial goals ನಿಮಗೆ ಹೆಚ್ಚು ಹಣ ತಂದುಕೊಡುವಂಥದ್ದು. ಉದಾಹರಣೆಗೆ ನೀವು ಮ್ಯೂಚುವಲ್ ಫಂಡ್ ಅಲ್ಲಿ SIP ಅಲ್ಲಿ 20,000 per month ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗಿ, ಆಫ್ಟರ್ 15 years ಯು ವಿಲ್ ಬಿಕಮ್ ಎ ಕರೋಡ್ಪತಿ. ಇವಾಗ ನಿಮಗೆ ಟಫ್ ಅಂತ ಅನ್ಸುತ್ತೆ, 20,000 ಹೇಗೆ ಹಾಕೋದು, ಸೊ ಮಂತ್ಲಿ ಹೆಂಗಪ್ಪ ಡೆಪಾಸಿಟ್ ಮಾಡೋದು ಅಂತ, ಅಥವಾ 15 ವರ್ಷಗಳ ಕಾಲ ಹೇಗಿರೋದು ಅದನ್ನು ವಿಡ್ರಾ ಮಾಡದೇ ಇರೋ ಹಾಗೆ. ಸೊ ಈ ತರದೆಲ್ಲ ನಿಮಗೆ ಒಂದು ಮಧ್ಯೆ ನಿಮಗೆ ಕೆಲವೊಂದು ಡಿಸ್ಟರ್ಬೆನ್ಸ್ ಬರುತ್ತೆ, ಅಥವಾ ಹಣ ವಿಡ್ರಾ ಮಾಡಬೇಕಾಗುತ್ತೆ, ಅಥವಾ ಎಮರ್ಜೆನ್ಸಿ ಫಂಡ್ ಎಲ್ಲ ಬರುತ್ತೆ. ಸೊ ಅದಕ್ಕೆ ಬೇರೆ ಸಪರೇಟ್ ಹಣ ನೀವು ತೆಗೆದಿಡಬೇಕಾಗುತ್ತೆ. ನೀವು ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಗೋಲ್ಸ್ ಅಲ್ಲಿ ಒಂದ್ ವೇಳೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಡೆಫಿನೆಟ್ಲಿ ಯು ವಿಲ್ ಬಿಕಮ್ ಎ ಕರೋಡ್ಪತಿ ಆರ್ ಮಿಲಿಯನಿಯರ್ ಆರ್ ಬಿಲಿಯನಿಯರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನೀವು ನಿಮ್ಮ ಇಂಟೆನ್ಷನ್, ನಿಮ್ಮ ಗೋಲ್ ಏನಿರುತ್ತೆ, ನಿಮ್ಮ ಗೋಲ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿ. ಮಧ್ಯದಲ್ಲಿ ಯಾವುದೇ ತರಹ ವಿಡ್ರಾ ಮಾಡಕ್ ಹೋಗ್ಬಿಡಿ. ನಿಮ್ಮ ಗೋಲ್ ಏನ್ ಸೆಟ್ ಮಾಡ್ಕೊಂಡಿರ್ತೀರ ಆ ಗೋಲ್ಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗಿ. ಸೊ ಇದಿಷ್ಟು ನೀವು ಫಾಲೋ ಮಾಡಿದ್ರೆ ಡೆಫಿನೆಟ್ ಆಗಿ ನೀವು ಹೆಚ್ಚು ಹಣನ ಗಳಿಸ್ತೀರಾ, ಮತ್ತೆ ನಿಮ್ಮ ಹಣ ಹೆಚ್ಚು ಬೆಳೀತಾ ಹೋಗುತ್ತೆ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಬೆನಿಫಿಟ್ ಆಫ್ ದ ಇನ್ವೆಸ್ಟ್ಮೆಂಟ್ ಬಗ್ಗೆ ನಾನು ಡೀಟೇಲ್ ಹೇಳಿದ್ದೀನಿ. ಸೊ ಈ ತನಕ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ ಅಂತ ಹೇಳಿ. ಮತ್ತೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.